ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ತಾಳ್ಮೆಯಿಂದ ಇರಿ. ಅದ್ಯಾರೋ ಸತ್ಯನಾರಾಯಣ ಚೌಧರಿ ಅಂತ ಕೋರ್ಟ್ನಲ್ಲಿ ಬಂದು ಸಾಕ್ಷ್ಯ ಬೇರೆ ನೋಡ್ತಿದ್ದಾನೆ. ನಾನಂತೂ ಅದೇ ಟೆನ್ಷನ್ನಲ್ಲಿದ್ದೀನಿ. ನಾಳೆ ಫೋನ್ ಮಾಡ್ತೀನಿ ಚಾಪ್ರಿಯ. ಓಕೆ, ನಮಸ್ಕಾರ. ಥ್ಯಾಂಕ್ ಯು. ನೀರಜ್ ಸರ್, ಮುನಿಯಪ್ಪರಿ ಫೋನ್ ತಗೊಳ್ರಿ. ಸರಿ ಸರ್. ಸರ್ ನಮಸ್ಕಾರ ಸರ್, ನಾನು ನೀರಜ್ ಮಾತಾಡೋದು. ಸಾಹೇಬ್ರ ತಮ್ಮ ಹತ್ರ ಮಾತಾಡ್ಬೇಕಂತೆ. ಕೊಡ್ರಿ ಸರ್ ಲೈನ್. ನೀವು ನೋಡ್ರಿ. ಮುನಿಯಪ್ಪ ನಮಸ್ಕಾರ, ಹೇಳಿ ಸರ್. ಎಷ್ಟೊತ್ತಿಗೆ ನಾನು ಬರ್ಲಿಕ್ಕೆ ಹೇಳಿದ್ದು? 10ವರೆಗೆ ಬರ್ಲಿಕ್ಕೆ ಹೇಳಿದೆ. ಬನ್ನಿ ಬೇಗ. ಇಲ್ಲ ಸರ್, ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು. ಅರ್ಧ ಗಂಟೆ ಒಳಗೆ ನಿಮ್ಮ ಮನೆ ಹತ್ರ ಇರ್ತೀನಿ ಸರ್ ನಾನು. ಬೇಗ ಬನ್ರಿ. ಚಾಪ್ರಿಯ ಬೇರೆ ಫೋನ್ ಮಾಡಿದ್ರು. ಓ, ಆ ಸುಡ್ಕೊಪ್ಪ ಲ್ಯಾಂಡ್ ವಿಚಾರದ ಬಗ್ಗೆನಾ ಸರ್? ಹಾ ಹೌದ್ರಿ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸುಡ್ಕೊಪ್ಪ ಲ್ಯಾಂಡ್ ವಿಚಾರನ ಕ್ಲಿಯರ್ ಮಾಡೋಣ ಅಂತ ಇಟ್ವಲ್ಲ, ಅದನ್ನ ಯಾರೂ ಒಪ್ಲಿಲ್ವಲ್ಲ. ಅದಕ್ಕೆ ಸ್ವಲ್ಪ ಚಾಬ್ರಿಯ ಅಪ್ಸೆಟ್ ಆಗಿಬಿಟ್ಟಿದ್ರು. ನಾನೇ ಎಲೆಕ್ಷನ್ ಮುಗಿದ ನಂತರ ಕ್ಲಿಯರ್ ಮಾಡೋಣ ಅಂತ ಕನ್ವಿನ್ಸ್ ಮಾಡಿದ್ದೀನಿ. ಸದ್ಯ ಒಳ್ಳೇದಾಯ್ತು ಸರ್. ತುಂಬಾ ದುರಂಕಾರ ಸರ್ ಆ ಚಾಪ್ರಿಯಾಗೆ. ದುಡ್ಡಿದೆ ಅಂತೇಳಿ ಇಡೀ ಭೂಮಂಡಲನೇ ಕೊಂಡ್ಕೊಬೋದು ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ತುಂಬಾ ಕಷ್ಟ ಸರ್. ಸರ್, ನಮ್ಮ ಮಿನಿಸ್ಟರ್ ಕೈಯಲ್ಲಿ ಮನೆ ಕೆಲಸದವ್ರ ತರ ಕೆಲಸ ಮಾಡಿಸ್ತಾರೆ ಅಂತೇಳಿ ಎಲ್ಲರೂ ಶಾನೆ ಬೇಜಾರಾಗ್ಬಿಟ್ಟಿದ್ದಾರೆ ಸರ್. ಏನು ಮಾಡೋದಕ್ಕಾಗೋದಿಲ್ಲ ಮುನಿಯಪ್ಪ. ಈಗ ನಮಗೆ ಚಾಬ್ರಿಯ ಬೇಕು. ಅದಕ್ಕೆ ನಾವು ಅವ್ರನ್ನ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡಬೇಕು. ಹೌದು ಸರ್. ಸರಿ, ಬೇಗ ಬನ್ನಿ. ಸರಿ ಸರ್, ನಮಸ್ಕಾರ ಸರ್. ಗಾಯನವು ಮುಗಿದರೂ ತಾಳ ನಿಲ್ಲದ ಸಂಜೆ, ಗಾಯನವು ಮುಗಿದರೂ ತಾಳ ನಿಲ್ಲದ ಸಂಜೆ, ನಾಟಕವು ಮುಗಿದರೂ ಬೀಳದ ತೆರೆ. ಜಡೆ ಇರದ ಹುಡುಗಿ ಹೂವನ್ನು ಕಟ್ಟಿ ತರುತ್ತಿಹಳು, ಜಡೆ ಇರದ ಹುಡುಗಿ ಹೂವನ್ನು ಕಟ್ಟಿ ತರುತ್ತಿಹಳು. ಮಾರಿಗೆ ಎಷ್ಟು ಎಂದವಳ ಕೇಳಬೇಡಿ, ಮಾರಿಗೆಷ್ಟು ಎಂದವಳ ಕೇಳಬೇಡಿ. ಸದ್ದಿರದ ಮೌನಕ್ಕೆ ಬೆಲೆಯ ಕಟ್ಟುವುದೆಂತು, ಸದ್ದಿರದ ಮೌನಕ್ಕೆ ಬೆಲೆಯ ಕಟ್ಟುವುದೆಂತು. ಕತ್ತಲೆ ಇರುವ ತನಕ ಬೆಳಕಿಗೆ ಬೆಲೆ. ಮೊದಲು ಹುಟ್ಟಿದ್ದು ಕತ್ತಲೆಯೋ ಬೆಳಕೋ ನಾ ಕಾಣೆ, ಮೊದಲು ಹುಟ್ಟಿದ್ದು ಕತ್ತಲೆಯೋ ಬೆಳಕೋ ನಾ ಕಾಣೆ. ಅದು ತಿಳಿಯುವ ತನಕ ಒಳಗಿರಲಿ ವೀಣೆ, ಅದು ತಿಳಿಯುವ ತನಕ ಒಳಗಿರಲಿ ವೀಣೆ. ಸರ್, ಶಂಕರಮೂರ್ತಿ ಅವ್ರು ಬಂದರು. ಬನ್ರಿ, ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಪರವಾಗಿಲ್ಲ, ನಿಂತಿರ್ತೀನಿ ಸರ್. ರೇ ಕೂತ್ಕೊಳ್ರಿ. ಏನು ಇಲ್ಲಿ ಬಂದು ನಿಂತ್ಕೊಳ್ಳೋದು? ಇದೇನು ಆಫೀಸ, ಪೊಲೀಸ್ ಸ್ಟೇಷನ್? ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಹೇಳ್ರಿ. ಬಂದವ್ರನ್ನ ಹೀಯಾಳಿಸಿ ಮಾತಾಡಬಾರ್ದು ಸರ್. ನೀವು ಹೀಗೆ ಬಂದವ್ರನ್ನ ಹೀಯಾಳಿಸಿರೋದ್ರಿಂದನೇ ನೀವು ಕೇಸುಗಳನ್ನ ಸೋಲ್ತಾ ಇರೋದು. ನಿಮ್ಮನ್ನು ಟೀಕೆ ಮಾಡ್ತಿದ್ದೀನಿ ಅನ್ಕೋಬೇಡಿ, ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಯಿತು ಸರ್. ಇನ್ನು ಮೇಲೆ ತಮ್ಮ ಅಪ್ಪಣೆ ಪಡ್ಕೊಂಡೆ ನಾನು ಕೋರ್ಟ್ಗೆ ಹೋಗ್ತೀನಿ. ತಾವು ಹೇಗೆ ಹೇಳ್ತಿರೋ ಹಾಗೆ ಕೋರ್ಟಲ್ಲಿ ಮಾತಾಡ್ತೀನಿ, ಸರಿನಾ? ಹಾಂ, ಇವ್ರ ಪುಸ್ತಕ ಇಟ್ಬಿಟ್ಟಿದ್ದೀರಿ, ನರಸಿಂಹಸ್ವಾಮಿಗಳದು. ನನಗೆ ಗೊತ್ತಿವರು ಪಾರ್ಕಿಗೆ ವಾಕಿಂಗ್ ಬರ್ತಿದ್ರು. ನಮಸ್ಕಾರ ಸಾರ್ ಅಂತಿದ್ರು ನನಗೆ. ನಾನು ಫ್ರೆಂಡ್ಸ್ ಜೊತೆ ಇಸ್ಪೇಟ್ ಆಡ್ತಾ ಇದ್ದೆ, ನಾನು ನಮಸ್ಕಾರ ಅಂತಿದ್ದೆ. ಓದಿದ್ದೀರಾ ನೀವು? ಓ, ಬೇಕಾದಷ್ಟು ಪತ್ತೆದಾರಿ ಕಾದಂಬರಿಗಳು ಬರೆದಿದ್ದಾರೆ. ಪುರುಷೋತ್ತಮ ಸಾಹಸಗಳು. ನನಗೆ ಪತ್ತೆದಾರಿ ಕಾದಂಬರಿಗಳು ಅಂದರೆ ತುಂಬ ಇಷ್ಟ ರೀ. ಆ ಪತ್ತೆದಾರಿ ಕಾದಂಬರಿ ಬರೆದಿರೋರು ನರಸಿಂಹಸ್ವಾಮಿಗಳಲ್ಲ, ನರಸಿಂಹಯ್ಯನವರು. ಪತ್ತೆದಾರಿ ಕಾದಂಬರಿ ತುಂಬ ಚೆನ್ನಾಗಿ ಬರಿತಾ ಇದ್ರು ಅವರು. ಆದರೆ ನರಸಿಂಹಸ್ವಾಮಿಗಳು ಬರೆದಿದ್ದು ಕಾದಂಬರಿಗಳಲ್ಲ, ಅವರು ಕಾವ್ಯ ಬರಿತಾ ಇದ್ರು. ದಾಂಪತ್ಯ ಗೀತೆಗಳು, ಪತ್ತೆದಾರಿ ಕಾದಂಬರಿ ಅಲ್ಲ. ಓ, ದಾಂಪತ್ಯ ಗೀತೆಗಳ?
ನಂಗೆ ಗೊತ್ತಿಲ್ಲ ಬಿಡಿ. ಹಾಗಾದರೆ ನನ್ನ ಹೆಂಡತಿ ಸತ್ತು ತುಂಬ ವರ್ಷ ಆಗೋಯ್ತು. ಚಿಕ್ಕ ವಯಸ್ಸು, ಪಟಕ್ಕಂತ ಹೋಗ್ಬಿಟ್ಲು. ನನಗೆ ಅಳು ಬರಲಿಲ್ಲ, ಫಿಲಸಾಫಿಕಲ್ ಆಗಿ ತೊಗೊಂಡೆ. ಒಳ್ಳೆ ಹೆಂಗಸು. ಅವಳು ಸಾಯೋ ಹಿಂದಿನ ದಿವಸ ನಾನು ಅವಳದೊಂದು ಚಿನ್ನದ ಸರ ಮಾರ್ಕೊಂಡ್ಬಿಟ್ಟಿದ್ದೆ. ಕೊನೆಗೂ ಅವಳಿಗೆ ಗೊತ್ತಾಗಲೇ ಇಲ್ಲ, ನಾನು ಸುಮ್ಮನಾಗ್ಬಿಟ್ಟೆ. ಸರಿ ಬಿಡಿ, ಈಗೇನು ಸಮಾಚಾರ? ಏನಿಲ್ಲ ಸರ್, ಎಲ್ಲ ನೀವೇ ಹೇಳಬೇಕು. ಹೇಗಿದ್ದೀರಿ? ಏನ್ರಿ, ಏನು ಅನ್ಕೊಂಡಿದ್ದೀರಿ? ಕ್ಷೇಮ ಸಮಾಚಾರ ವಿಚಾರಿಸೋದಕ್ಕೆ ಇಲ್ಲಿ ಬಂದಿದ್ದೀರಾ? ಇದು ಲಾಯರ್ ಆಫೀಸು, ನಿಮ್ಮ ಕಷ್ಟ ಸುಖ ವಿಚಾರಿಸೋಕಲ್ಲ ಇದಿರೋದು. ನಂಗೆ ಅದೆಲ್ಲ ಟೈಮ್ ಇಲ್ಲ, ಎದ್ದೋಗಿ. ಹೋ, ನಾನು ಇನ್ನೊಂದು ವಾರದಲ್ಲಿ ದುಬೈಗೆ ಹೋಗ್ತಾ ಇದ್ದೀನಿ ಸರ್. ಅದಕ್ಕೆ ಅದನ್ನೇ ನಿಮ್ಗೆ ಹೇಳೋಣ ಅಂತ ಬಂದೆ. ನೀವು ದುಬೈಗೆ ಹೋಗ್ತಾ ಇದ್ರೆ ನನಗೆ ಯಾಕ್ರಿ ಹೇಳಬೇಕು? ನಾನೇನು ಮಾಡ್ಬೇಕು ಅದಕ್ಕೆ? ನೀವೇನು ಮಾಡಬೇಕಾಗಿಲ್ಲ ಸರ್, ನಿಮ್ಗೆ ಸಂತೋಷ ಆಗುತ್ತೇನೋ ಅಂತ ಹೇಳೋಣ ಅಂತ ಬಂದೆ. ನಮ್ಮ ಮನೆ ಎದುರುಗಡೆ ಮನೇಲಿ ನಾಗಮಣಿ ಅಂತ ಇದ್ದರು, ನಿಮಗೆ ಗೊತ್ತಿರಬೇಕು. ನನ್ನ ಕ್ಲಾಸ್ಮೇಟ್ ಆಗಿದ್ದರು ಮಿಡ್ಲ್ ಸ್ಕೂಲಲ್ಲಿ. ಇಷ್ಟುದ್ದ ಜಡೆ, ತಿಂಗಳಿಗೊಂದ್ಸಲಿ ಡೈ ಮಾಡ್ಕೊತಿದ್ರು. ಈಗ ಅವರು ದುಬೈಯಲ್ಲಿದ್ದಾರೆ. ನನ್ನ ಕಂಡ್ರೆ ತುಂಬ ವಿಶ್ವಾಸ, ಅದಕ್ಕೆ ಅವ್ರನ್ನ ಹೋಗಿ ನೋಡೋಣ ಅಂತ. ಶಂಕರಮೂರ್ತಿಗಳೇ, ನೀವು ಅಂಥ ವಿಚಾರಗಳನ್ನೆಲ್ಲಿ ಹೇಳೋದಕ್ಕೆ ಬಂದಿದ್ರೆ ನನಗೆ ಟೈಮ್ ಇಲ್ಲ. ಹೊರಡ್ರಿ, ಸುಮ್ಮನೆ ಹರಟೆ ಹೊಡಿಯೋಕೆ ಬಂದಿದ್ದಾರೆ. ತಿರ್ಗಾ ಕೋಪ ಮಾಡ್ಕೊತಿದ್ರಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ, BP ಬರುತ್ತೆ. ಕೋಪ ಬಂದಾಗ ಉಸಿರು ಎಳ್ಕೊಂಡು ಬಿಟ್ಟು ಮಾಡಿ, ಕೋಪ ಕಮ್ಮಿ ಆಗುತ್ತೆ. ನನಗೆ ಒಂದು ದಿವಸ ಕೋಪ ಬಂದಿಲ್ಲ ನೋಡಿ, ಆದರೆ ನಮ್ಮ ಶಾಂಭವಿಗೆ ನಿಮ್ಮ ಹಾಗೆ ಕೋಪ ಜಾಸ್ತಿ. ನಾನು ಯೋಗ ಹೇಳ್ಕೊಟ್ರೆ ಮಾಡಲ್ಲ, ಯಾವತ್ತೇನಾಗ್ಬಿಡುತ್ತೋ ಅವಳಿಗೆ. ಹೋಗ್ಲಿ ಬಿಡಿ, ಅವ್ರವ್ರ ಕರ್ಮ ಅವ್ರವ್ರದ್ದು. ಹೀಗೆ ಫಿಲಸಾಫಿಕಲ್ ಆಗಿ ತೊಗೊಳೋದನ್ನು ಕಲ್ತಿದ್ದೀನಿ ನಾನು. ನೀವು ಹಾಗೆ ಮಾಡಿ, ಬದುಕ್ತೀರಿ. ಸುಮ್ಮನೆ ನಾನು ರೇಗಿಸ್ಬೇಡ್ರಿ. ಈಗ ಬಂದಿದ್ದೇನು ಅಷ್ಟು ಹೇಳ್ರಿ. ಸುಮ್ಮನೆ ಒಂದು ವಿಚಾರ ಹೇಳೋಣ ಅಂತ ಬಂದೆ. ಹೇಳ್ರಿ. ನನಗಾಗಿರೋ ಏಟ್ ನೋಡಿ, ಕಾಲಲ್ಲೂ ಆಗಿದೆ. ಯಾಕ್ರಿ, ಏನಾದರೂ ಆಕ್ಸಿಡೆಂಟ್ ಆಯ್ತಾ? ಆಕ್ಸಿಡೆಂಟ್ ಅದಾಗದೇ ಆಗಿದ್ದಲ್ಲ, ಆಕ್ಸಿಡೆಂಟ್ ಮಾಡಿಸಿದ್ದು. ಅದಕ್ಕೆ ಆಕ್ಸಿಡೆಂಟ್ ಮಾಡಿಸಿದವ್ರಿಗೆ ಡ್ಯಾಮೇಜ್ ಕಟ್ಕೊಡ್ಲಿ ಅಂತ ನೋಟಿಸ್ ಕೊಡಲಿ ಅಂತ ನಿಮ್ಮ ಹತ್ರ ಬಂದಿದ್ದು. ಅದಕ್ಕೆ ಮೊದಲು ಈ 50 ರೂಪಾಯಿ ಇಟ್ಕೊಳ್ಳಿ ಸರ್, ತಗೊಳ್ಳಿ. ಯಾಕ್ರಿ 50 ರೂಪಾಯಿ? ನನ್ನ ಪರವಾಗಿ ನೋಟಿಸ್ ಕಳಿಸೋದಕ್ಕೆ ಫೀಸು. ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಇಲ್ಲಿ 4ನೇ ಬಿಲ್ಡಿಂಗಲ್ಲಿ ಶಿವರಾಮಪ್ಪ ಅಂತ ಇದ್ದಾರ ಲಾಯರು, ಅವ್ರ ಹತ್ರಕ್ಕೆ ಹೋಗಿದ್ದೆ. ಅವರು ಫಸ್ಟ್ ಅಡ್ವಾನ್ಸ್ ಕೇಳಿದ್ರು, ಫುಲ್ ಫೀಸ್ ತೊಗೊಳ್ಳಿ ಅಂತ 50 ರೂಪಾಯಿ ಇಟ್ಟೆ. ನನ್ನನ್ನು ಗೆಟ್ ಔಟ್ ಮಾಡಿಸ್ಬಿಟ್ರು, ಸಾಲದಂತ 50 ರೂಪಾಯಿ. ನಾನು ಕರೆಸ್ಪಾಂಡೆನ್ಸಲ್ಲಿ ನಾ ಮಾಡಿದ್ದೇನಲ್ಲ, 10 ರೂಪಾಯಿಗೆ ಎಷ್ಟೋ ಸತಿ ನೋಟಿಸ್ ಕಳಿಸಿದ್ದೀನಿ ನನ್ನ ಫ್ರೆಂಡ್ಸ್ ಪರವಾಗಿ. ಆಮೇಲೆ ಪಾಂಡು ಪಾಟೀಲ್ ಹತ್ರ ಮಾತಾಡಿದೆ, ಅವನು ನಿಮ್ಮನ್ನು ಕನ್ಸಲ್ಟ್ ಮಾಡಿ ಇಂದ. ನನಗೂ ಸರಿ ಅನ್ನಿಸ್ತು, ನೀವು ತುಂಬ ಜನಕ್ಕೆ ಫೀಸ್ ಇಲ್ಲದೆ ಬಿಟ್ಟು ಕೆಲಸ ಮಾಡ್ತೀರಲ್ಲ, ನೀವೇ ಕರೆಕ್ಟು ಅಂತ ಬಂದೆ. ಹೌದ್ರಿ, ನಮ್ಮ ಆಫೀಸ್ ಧರ್ಮಛತ್ರ ನೋಡಿ, ಬಂದವ್ರಿಗೆಲ್ಲ ಫೀಸ್ ಕೊಡದೆ ಫ್ರೀಯಾಗಿ ಕೇಸ್ ನಡೆಸೋದಕ್ಕೆ. ಎದ್ದೋಗ್ರಿ ತಗೊಂಡು. ನಾನೇನು ಬಿಟ್ಟು ಕೆಲಸ ಮಾಡಿಸ್ಕೊಂತಿಲ್ವಲ್ಲ, ಫುಲ್ ಫೀಸ್ 50 ರೂಪಾಯಿ ಇಟ್ಟಿದ್ದೀನಿ. ಅದೇನು ಹೇಳ್ರಿ, ಪುರಾಣ ಎಲ್ಲ ಹೇಳಬೇಡಿ. ಸರ್, ನಾನು ಮೋಟ್ರ್ ಸೈಕಲ್ ಓಡಿಸೋಕೆ ಹೋಗಿ ಬಿದ್ದು ಮೈ ಕೈಯೆಲ್ಲ ಗಾಯ ಆಗಿದೆ. ಅದಕ್ಕೆ ನೀವು ಮೋಟ್ರ್ ಸೈಕಲ್ ಓನರ್ಗೆ ಒಂದು ನೋಟಿಸ್ ಕೊಡಬೇಕು, ಹಾಗೆ ಕಾರ್ಪೊರೇಷನ್ಗೂ ಒಂದು ನೋಟಿಸ್ ಕೊಡಬೇಕು. ಯಾಕೆ? ಮೋಟರ್ ಸೈಕಲ್ ಓನರ್ಗೆ ಯಾಕೆ? ಆ ಮೋಟ್ರ್ ಸೈಕಲ್ ಸರಿ ಇಲ್ಲ ಸರ್. ಆ ಮೋಟ್ರ್ ಸೈಕಲಿಂದ ಬಿತ್ತಾನೆ ನನಗೆ ಆಕ್ಸಿಡೆಂಟಾಗಿ ಗಾಯ ಆಗಿದ್ದು. ಅದಕ್ಕೆ ಆ ಮೋಟ್ರ್ ಸೈಕಲ್ ಓನರೇ ಡ್ಯಾಮೇಜ್ ಕೊಡಬೇಕು. ಅವ್ರ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಮೋಟರ್ ಸೈಕಲ್ ಕೊಟ್ಟು ಹೋಗು ಅಂತ ಹೇಳಿದ್ರ? ಆ ಥರ ಹೋಗೋವಾಗ ನಿಮಗೆ ಆಕ್ಸಿಡೆಂಟ್ ಆಯ್ತಾ? ಅದು ಹಾಗಲ್ಲ ಸರ್, ವಿಷಯ ಬೇರೆಯೇ ಇದೆ. ಡೀಟೇಲ್ ಆಗಿ ಹೇಳ್ರಿ. ಆಯ್ತು, ನೋಟಿಸ್ ಕೊಡೋಣ. ಡೀಟೇಲ್ ಆಗಿ ಹೇಳಿದ್ರೆ ನೀವು ಮತ್ತೆ ಬೈತೀರಾ. ಸುಮ್ಮನೆ ಹರಟೆ ಹೊಡೆಯೋ ಥರ ಮಾತಾಡಿದ್ರೆ ಬೈತೀನಿ, ಕೇಸ್ ವಿಚಾರ ಮಾತಾಡಿದ್ರೆ ಬೈಯೋದಿಲ್ಲ. ಏನು ಹೇಳಿ? ನನಗೆ ಸಣ್ಣ ವಯಸ್ಸಿಂದ ಮೋಟ್ರ್ ಸೈಕಲ್ ಕಲಿಯಬೇಕು ಅಂತ ಆಸೆ ಇದೆ ಸರ್. ನಮ್ಮ ಮನೇಲೇ ಮೋಟ್ರ್ ಸೈಕಲ್ ಇದೆ, ಚಂದ್ರಕಾಂತಂದು, ಆದರೆ ಅವನು ಕೊಡಲ್ಲ. ರಾತ್ರಿ ಹೊತ್ತು ಮಲಗೋವಾಗ ಆ ಮೋಟ್ರ್ ಸೈಕಲ್ ಕೀನ ತಲೆ ದಿಮ್ಮಿನ ಕೈಗೆ ಇಟ್ಕೊಂಡು ಮಲಗ್ತಾಳೆ. ಅವನ ಹೆಂಡತಿ ಮಾಲ್ತಿ ಹೊಟ್ಟೆ ಕಿಚ್ಚು ಅವಳಿಗೆ, ನಾನು ಎಲ್ಲಿ ಮೋಟ್ರ್ ಸೈಕಲ್ ಕಲ್ತು ಬಿಡ್ತೀನೋ ಅಂತ. ಮೊನ್ನೆ ನಮ್ಮ ಮನೆ ಪಕ್ಕದ ಮನೆ ಅವ್ರು ಮೋಟ್ರ್ ಸೈಕಲ್ ತೊಗೊಂಡು ಕಲಿಯೋಕೆ ಅಂತ ಹೋಗ್ತಾ ಇದ್ದೆ. ಮೋಟ್ರ್ ಸೈಕಲ್ ನಡೆಸ್ತಿರ್ಬೇಕಾದ್ರೆ ಕಲ್ಲು ಅಡ್ಡ ಬಂತು.
ಬ್ರೇಕ್ ಹಾಕಿದೆ, ಹಿಡಿಲಿಲ್ಲ. ಆ ಮೋಟರ್ ಸೈಕಲ್ ಬ್ರೇಕೇ ಇರಲಿಲ್ಲ, ಬಿದ್ದೆ. ಅದಕ್ಕೆ ಗಾಯಗಳಾಗಿತ್ತು. ಆಸ್ಪತ್ರೆಗೆ 5,000 ರೂಪಾಯಿ ಖರ್ಚು ಮಾಡಿದ್ದೀನಿ, 50,000 ಬಿಲ್ ಮಾಡಿಸಿದ್ದೀನಿ. ಅದಕ್ಕೆ ಅವ್ರಿಗೊಂದು ನೋಟಿಸ್ ಕಳಿಸಿ ನನಗೆ 50,000 ರೂಪಾಯಿ ಬರುವಂಗೆ ಮಾಡಬೇಕು. ಜೊತೆಗೆ ಕಾರ್ಪೊರೇಷನ್ ನೋಟಿಸ್ ಕೊಡಬೇಕು. ಕಲ್ಲಾಕಿದ್ರಲ್ಲ ದಾರಿಲಿ, ಅದಕ್ಕೆ ತಾನೇ ನನಗೆ ಆಕ್ಸಿಡೆಂಟ್ ಆಗಿದ್ದು. ಶಂಕರಮೂರ್ತಿಗೆ 1 lakh ಕೊಡಬೇಕು ಅಂತ. ಅಲ್ಲ ರೀ, ನೀವು ಆ ಮೋಟರ್ ಸೈಕಲ್ ಓನರ್ ಕೇಳಿದ್ರ? ನೀವು ಹೇಳಿದ ಹಾಗೆ ನಾನು ಮೋಟರ್ ಸೈಕಲ್ ತಗೊಂಡು ಹೋಗುವಾಗ ಅದಕ್ಕೆ ಬ್ರೇಕ್ ಇರಲಿಲ್ಲ, ಅದಕ್ಕೆ ಬಿದ್ದೆ, ನನಗೆ ಏಟಾಯಿತು ಅಂತ ನೀವು ಕೇಳಿದ್ರ? ಕೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಾನು ಮೋಟರ್ ಸೈಕಲ್ ತೊಗೊಂಡು ಹೋಗಿದ್ದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಅವ್ರ ಮೋಟರ್ ಸೈಕಲ್ ನೀವು ತಗೊಂಡು ಹೋಗಿದ್ದು ಅವ್ರಿಗೆ ಗೊತ್ತೇ ಇರಲಿಲ್ವಾ? ಏನು ಹೇಳ್ತಾ ಇದ್ರಿ, ಸರಿಯಾಗಿ ಹೇಳ್ರಿ. ಅಂದರೆ ಅವತ್ತು ಸಂಜೆ ಏನಾಯಿತು ಅಂದರೆ, ಆ ಮೋಟರ್ ಸೈಕಲ್ ಓನರ್ ಮನೆ ಒಳಗಿತ್ತು, ಕೀ ಗಾಡಿಲೇ ಇತ್ತು. ನನಗೆ ಆಸೆ ಆಯಿತು, ನಾನು ಅವ್ರಿಗೆ ಹೇಳಿದೆ ಮೋಟರ್ ಸೈಕಲ್ ತೊಗೊಂಡು ಹೋಗ್ಬಿಟ್ಟೆ. ಮೋಟರ್ ಸೈಕಲ್ ಬಿದ್ದು ಆಕ್ಸಿಡೆಂಟ್ ಆಗಿದ್ದು ನನಗೆ, ಗಾಯ ಆಗಿದ್ದು ನನಗೆ. ಆದರೆ ಆ ಮೋಟರ್ ಸೈಕಲ್ ಓನರ್ ದುಗ್ಗಪ್ಪ ಅಂತ ಮೋಟರ್ ಸೈಕಲ್ ಡ್ಯಾಮೇಜ್ಗೆ ಅಂತ ನನ್ನನ್ನು 5,000 ರೂಪಾಯಿ ಕೇಳ್ತಾ ಇದ್ದಾನೆ. ನಾನು ಅವನನ್ನು ದಬಾಯಿಸೋಕ್ಕಾಗಲ್ಲ. ಅವನು ರಿಟೈರ್ಡ್ ಪೊಲೀಸ್ನವನು, ಹಗಲು ರಾತ್ರಿ ನಾನು ಹುಡ್ಕೊಂಡು ಓಡಾಡ್ತಾ ಇದ್ದಾನೆ ಸರ್. ಅದಕ್ಕೆ ಅವನಿಗೆ ಸಿಕ್ಕಬಾರ್ದು ಅಂತ ಬೆಳಗಿನ ಜಾವ ಮನೆ ಬಿಟ್ಟರೆ ನಾನು ರಾತ್ರಿನೇ ಮನೆ ಸೇರೋದು. ನೀವು ನೋಟಿಸ್ ಕೊಟ್ಬಿಡಿ ಸರ್. ನಿಮ್ಮಂಥ ದೊಡ್ಡ ಲಾಯರಿಂದ ಅವ್ನಿಗೆ 50,000ಕ್ಕೆ ನೋಟಿಸ್ ಹೋದರೆ ಅವ್ನು ಹೆದರ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ನನಗೇನು ದುಡ್ಡು ಬೇಡ, ಹಗಲೊತ್ತಲ್ಲೇ ಮನೆ ಒಳಗೆ ಹೋಗೋ ಹಂಗೆ ಆಗಬೇಕು ಅಷ್ಟೇ. ರೈ ಶಂಕರಮೂರ್ತಿಗಳೇ, ನಿಮ್ಮ ಪಕ್ಕದ ಮನೆಯವರ ಮೋಟರ್ ಸೈಕಲ್ನ ಅವ್ರು ಕೇಳದೆ ನೀವು ಹಾಗೆ ತೊಗೊಂಡು ಹೋಗಿರೋದಕ್ಕೆ ಅವರು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅವ್ರು ಕೊಟ್ಟಿಲ್ಲ, ನಿಮ್ಮ ಪುಣ್ಯ. ಅವ್ರ ಮೋಟರ್ ಸೈಕಲ್ಗೆ ಡ್ಯಾಮೇಜ್ ಆಯಿತು, ಅದಕ್ಕೆ 5,000 ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಹಾಗೆ ಅವ್ರಿಗೆ 5,000 ಕೊಡೋದು ಬಿಟ್ಬಿಟ್ಟು ಅವ್ರ ಮೇಲೆ ನೋಟಿಸ್ ಕೊಡಿ ಅಂತ ಹೇಳಿ ಬಂದಿದ್ದೀರಲ್ಲ, ನಾನೇನು ಬ್ಲ್ಯಾಕ್ ಮೇಲ್ ಮಾಡೋಣ ಅಂದ್ಕೊಂಡಿದ್ದೀರಾ ನೀವು? ಆದರೆ ನನ್ನ ನೋವು ಲೆಕ್ಕಕ್ಕೆ ಇಲ್ವಾ ಸರ್? ಮನಸ್ಸಿಗಾಗಿರೋ ನೋವು ತಡ್ಕೋಬೋದು, ಆದರೆ ದೇಹಕ್ಕಾಗಿರೋದು ವಯಸ್ಸಾಗಿರೋ ಮನುಷ್ಯ. ನಿಮಗೆ ವಯಸ್ಸಾಗಿದೆ ಅನ್ನೋ ಪರಿಜ್ಞಾನ ನಿಮ್ಗೆ ಬೇಡವೇನ್ರಿ? ಏನು ಚಿಕ್ಕ ಹುಡುಗನ ಥರ ಮೋಟರ್ ಸೈಕಲ್ ತೊಗೊಂಡು ಹೋಗಿದ್ರಲ್ಲ ಕಲ್ತ್ಕೊಳ್ಳೋಕ್ಕೆ? ನಿಮ್ಗೆ ಎಷ್ಟೇ ವಯಸ್ಸೀಗ? ನೀವು ಹೇಳಿದ್ರಿಂದ ನೋಟಿಸ್ ಕೊಟ್ಟರೆ ನನ್ನ ನೋಡಿ ನಗ್ತಾರಷ್ಟೇ ಎಲ್ಲರೂ. ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮಗೆ ಪೂರ್ತಿ ಲಾ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲಾ ಇದೆಯಂತೆ, ಪಾಂಡು ಪಾಟೀಲ ಹೇಳ್ದ. ನೀನು CSP ಅವ್ರ ಹತ್ರ ಮಾತಾಡು, ಅವ್ರಿಗೆ ಲಾ ಚೆನ್ನಾಗಿ ಗೊತ್ತು, ಅವ್ರು ನೋಟಿಸ್ ಕೊಡ್ತಾರೆ, ಅವರೇ ಸರಿ ಅಂತ ಹೇಳ್ದ ಪಾಂಡು ಪಾಟೀಲ. ಅದಕ್ಕೆ ಇಲ್ಲಿ ಬಂದೆ. ಏನಂತೆ ಅದುಲ್ಲ? ಅದಕ್ಕೇನು ಅಂತಾರಪ್ಪ, ಏನದು ರೀ ಪಾಂಡು, ಅದೇನ್ರಿ ಅದು ಹೇಳ್ರಿ. ಸರ್ ಅದೇ ವೈಕೇರಿಯಸ್ ಲಯಬಿಲಿಟಿ ಸರ್. ಹಾಂ, ವೈಕೇರಿಯಸ್ ಲಯಬಿಲಿಟಿ ಏನ್ರಿ ಅದು? ಹಾಗಂದ್ರೆ ಪಾಂಡು, ವೈಕೇರಿಯಸ್ ಲಯಬಿಲಿಟಿ ಸರ್ ಅದೇ ಸರ್, ಈ ಒಬ್ಬರು ವೆಹಿಕಲ್ನ ಇನ್ನೊಬ್ರು ತಗೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಏನಾದರೂ ಆದರೆ ಆಗ ವೆಹಿಕಲ್ನ ಓನರು ಡ್ಯಾಮೇಜ್ ಕಟ್ಕೊಡ್ಬೇಕಾಗುತ್ತೆ ಅಂತ ಲಾ ಇದೆಯಲ್ಲ ಸರ್, ಅದು ಸರ್. ಕರ್ಮ ಕರ್ಮ, ಒಂದು ಸಿಂಪಲ್ ಲಾ ಪಾಯಿಂಟ್ ಕೂಡ ತಿಳ್ಕೊಂಡಿಲ್ವಲ್ರಿ ನೀವು? ಅದು ಹೇಗ್ರಿ ವೈಕೇರಿಯಸ್ ಲಯಬಿಲಿಟಿ ಆಗುತ್ತೆ? ನೋಡ್ರಿ, ಅವ್ರಿಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಶಂಕರಮೂರ್ತಿ ಇವರು ಮೋಟರ್ ಸೈಕಲ್ ತಗೊಂಡೋಗಿ ಬಿದ್ದರೆ ಅದಕ್ಕೆ ವೈಕೇರಿಯಸ್ ಲಯಬಿಲಿಟಿ ಬರೋದಿಲ್ಲ. ಅಕಸ್ಮಾತ್ ಪಕ್ಕದ ಮನೆಯವರು ಅವರ ಕೆಲಸದ ಮೇಲೆ ಶಂಕರಮೂರ್ತಿ ಇವರಿಗೆ ಹೋಗಿ ಕೆಲಸ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಇವರಿಗೆ ಮೋಟರ್ ಸೈಕಲ್ ಕೊಟ್ಟಿದ್ದಿದ್ರೆ, ಇವರು ದಾರಿಲಿ ಬಿದ್ದಿದ್ದರೆ ಅದು ವೈಕೇರಿಯಸ್ ಲಯಬಿಲಿಟಿ ಆಗ್ತಾ ಇತ್ತು. ಆಗ ಡ್ಯಾಮೇಜಸ್ ಕ್ಲೈಮ್ ಮಾಡ್ಬೋದಾಗಿತ್ತು, ನೋಟಿಸ್ ಕಳಿಸ್ಬೋದಾಗಿತ್ತು. ಈಗ ಶಂಕರಮೂರ್ತಿ ಅವರು ಮಾಡಿರೋದು ಹೆಚ್ಚು ಅಂದರೆ ಕಳ್ತನ ಆಗುತ್ತಷ್ಟೇ. ಅದನ್ನು ವೈಕೇರಿಯಸ್ ಲಯಬಿಲಿಟಿ ಅಂತಿರಲ್ಲ. ವೈಕೇರಿಯಸ್ ಲಯಬಿಲಿಟಿ ಗೊತ್ತಿಲ್ವೇನ್ರಿ ನಿಮಗೆ? ಲಾ ಆಫ್ ಟಾರ್ಟ್ಸ್ ಓದಿಲ್ವಾ ನೀವು? ಲಾ ಓದೋವಾಗ? ಓ ಸರ್, ಲಾ ಆಫ್ ಟಾರ್ಟ್ಸ್ನ ನಾನು ಅಷ್ಟೊಂದು ಗಮನ ಇಟ್ಟು ಓದಿಲ್ಲ ಸರ್. ಬ್ರಾಡಾಗಿ ಗೊತ್ತಿತ್ತು, ಇಷ್ಟೆಲ್ಲ ಡೀಟೇಲ್ಸ್ ಗೊತ್ತಿರಲಿಲ್ಲ ಸರ್. ನಾನು ಕರೆಸ್ಪಾಂಡೆನ್ಸ್ ಲಾ ಮಾಡಿದ್ದೀನಿ ಸರ್, ನನಗೆ ಇಷ್ಟೆಲ್ಲ ಗೊತ್ತಿಲ್ಲಲ್ಲ. ಈಗ ಏನು ಮಾಡೋದು ಸರ್? ಒಂದು ಕೆಲಸ ಮಾಡಿ, ನೀವು ಆ ಪಾಂಡು ಇಬ್ಬರು ಸೇರಿ ಒಂದು ಸಪರೇಟ್ ಲಾ ಆಫೀಸ್ ಓಪನ್ ಮಾಡಿ, ಲಾಯರ್ಗಳ ಆಫೀಸು. ಚೆನ್ನಾಗಿ ವ್ಯಾಪಾರ ಆಗುತ್ತೆ. ತಮಾಷೆ ಮಾಡ್ತಾ ಇದ್ದೀರಾ. ಈಗ ಓನರ್ಗೆ ನೋಟಿಸ್ ಕಳ್ಸೋಕ್ಕಾಗಲ್ವಾ ಸರ್? ಇಲ್ಲ ರೀ, ಆಗೋದಿಲ್ಲ. ಕಾರ್ಪೊರೇಷನ್ ಅವ್ರಿಗೆ
ಕಾರ್ಪೊರೇಷನ್ ಮೇಲೆ ಕಲ್ಲು ದಾರಿಯಲ್ಲಿತ್ತು ಅಂತ. ಪಾಯಿಂಟ್ ಇದೆ ಅನಿಸುತ್ತೆ. ನೀವು ಕಾರ್ಪೊರೇಷನ್ಗೆ ಹೋಗಿ ಏನಾದರೂ ವಿಚಾರಿಸಿದ್ರ? ಹೋಗಿದ್ದೆ ಸರ್ ನನ್ನ ಫ್ರೆಂಡ್ ಜೊತೆ. ಅವನು ಅಲ್ಲಿ ರೋಡ್ ರಿಪೇರಿ ಆಗ್ತಾ ಇದೆ, ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದೀವಿ, ನೀವು ನೋ ಎಂಟ್ರಿಲಿ ಹೋಗಿ ನಿಮ್ಮ ತಪ್ಪು ಅಂದ್ಬಿಟ್ಟ. ಆ ನೋ ಎಂಟ್ರಿ ಬೋರ್ಡ್ ಅವರು ಹಾಕಿದ್ರು ಅಂದ್ರಲ್ಲ, ಅದನ್ನು ನೀವು ನೋಡಲಿಲ್ವಾ? ನೋಡಿದೆ ಸರ್, ಆದರೆ ಎಲ್ಲರಿಗೂ ಒಂದೇ ಲಾನ. ನೋಡಿ ಸರ್, ಈ ಶಾರದಮ್ಮ ವರಸೆಯಲ್ಲಿ ನಂಗೆ ತಂಗಿ ಆಗಬೇಕು. ಅವ್ರ ಬೀಗರು ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರ ಹಳೆಯ ಉಪಮುಖ್ಯಮಂತ್ರಿ ಆಗಿದ್ದವರು ಅಂತ ನಾನು ನೋ ಎಂಟ್ರಿಲಿ ಹೋದರೆ ತಪ್ಪೇನು? ಆ ಲಾ ನನಗೆ ಅಪ್ಲೈ ಆಗುತ್ತಾ? ಹೋಗಲಿ, ಆ ಲಾ ನನಗೂ ಅಪ್ಲೈ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ಒಬ್ಬ ವಯಸ್ಸಾದ ಮನುಷ್ಯ ಹೆಂಡತಿ ಸತ್ತವನು ಅಲ್ಲಿ ಹೋಗಿ ಬಿದ್ದರೆ ಅದನ್ನು ಅವ್ರು ಫಿಲಸಾಫಿಕಲ್ ಆಗಿ ತಗೋಬೇಕು ತಾನೆ. ಈ ಭೂಮಿ ದೇವರಿಗೆ ಸೇರಿದ್ದು, ಅಲ್ಲಿ ನೋ ಎಂಟ್ರಿ ಬೋರ್ಡ್ ಹಾಕೋದಕ್ಕೆ ನಮಗೆ ಅಧಿಕಾರವಿಲ್ಲ. ಅಲ್ಲಿ ಅವ್ರು ಬಿದ್ದ ಮೇಲೆ ಅವ್ರಿಗೇನಾದರೂ ಕೊಡೋಣ ಅಂತ ತಿಳ್ಕೋಬೇಕು ತಾನೇ ಅವರು. ಹೌದಾ? ಹಾಗಿದ್ರೆ ನೀವು ಈ ಡ್ಯಾಮೇಜಸ್ನ ಆ ದೇವ್ರನ್ನೇ ಕೇಳಿ ಹೋಗಿ. ಹೋಗ್ರಿ, ಇಂಥ ತಲಹರಟೆ ಎಲ್ಲ ಮಾಡ್ಕೊಂಡು ಬರಬೇಡಿ, ಎದ್ದೋಗ್ರಿ. ಅಯ್ಯ, ಈ ಪಾಂಡು ಪಾಟಿನ ನಂಬ್ಕೊಂಡು ಇಷ್ಟು ದೂರ ಬಂದೆ ನಾನು. ಪಾಂಡು, ಈ ಜವಾಬ್ದಾರಿ ಎಲ್ಲ ನಿಮ್ದೇ. ಏನ್ರಿ ನನ್ನ ಮೇಲೆ ರೇಗ್ತೀರಿ? ನಾನೇ ಯಾಕೆ ಜವಾಬ್ದಾರಿ? ಏನಾಯ್ತೀಗ? ಯಾವ ದಾರಿಲಿ ಬಂದ್ರೋ ಅದೇ ದಾರಿಯಲ್ಲಿ ವಾಪಸ್ ಹೋಗಿ. ಅಲ್ಲ, ನಾನು ಹೇಳಿದಕ್ಕೆ ಬಂದು ಕನ್ಸಲ್ಟ್ ಮಾಡಿದ್ರಿ ತಾನೆ? ಲಾ ಪಾಯಿಂಟ್ಸ್ ನಿಮ್ಗೆ ಗೊತ್ತಾಯ್ತು ತಾನೆ? ಹೊರಡಿ. ಹೋಗೋದಕ್ಕೆ ದುಡ್ಡಿದ್ರೆ ತಾನೇನಯ್ಯ. ನೋಡಿ ಸರ್, ನಿಮ್ಮ ಜೂನಿಯರ್ ಮಾತು ಕೇಳಿಕೊಂಡು ಮನೆಯಿಂದ ಇಲ್ಲಿವರೆಗೂ ಆಟೋದಲ್ಲಿ ಬಂದೆ. 23 ಕಿಲೋಮೀಟ್ರು, 170 ರೂಪಾಯಿ ಆಟೋಗಾಯಿತು. ಈ ವಾಪಸ್ ಹೋಗೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ರೀ ಶಂಕರಮೂರ್ತಿ, ನಾನು ತುಂಬ ಕೋಪ ಬರೆಸ್ತಾ ಇದ್ದೀರಿ. ನೀವು ಕೋಪ ಬರೆಸಬೇಡಿ, ಸುಮ್ಮನೆ ಎದ್ದು ಹೋಗಿ. ಕೋಪ ಮಾಡ್ಕೋಬೇಡಿ ಸರ್, ನಾನೇನು ಸುಳ್ಳು ಹೇಳ್ತಿಲ್ಲ. ನೋಡಿ, ಜೋಬೆಲ್ಲ ಖಾಲಿ. ಯಾಕೆ ಶಂಕರಣ್ಣ, ನಮ್ಮ ಮನೆಗೆ ಬಂದ್ಬಿಟ್ಟು ಎಲ್ಲರ ಕಣ್ಣಲ್ಲೂ ನೀರು ಹಾಕಿಸ್ಬಿಟ್ಟು 15,000 ರೂಪಾಯಿ ಕಿತ್ಕೊಂಡು ಹೋದ್ರಲ್ಲ, ಏನಾಯ್ತದ? ಅದನ್ನೆಲ್ಲ ಟ್ರಾವೆಲ್ ಏಜೆಂಟ್ ಕಟ್ಟಿದೆ. ನೀನೇನು ಕಟ್ಟಿದ್ಯಾ? ಅಲ್ಲಿ ಹೋಗಿ ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ. ನೋಡಿ ಸರ್, ವಯಸ್ಸಾದ ಮನುಷ್ಯ, ಬೆಳಿಗ್ಗೆಯಿಂದ ತಿಂಡಿ ಊಟ ಏನೂ ಇಲ್ಲ. ನೀವು ದುಡ್ಡು ಕೊಡದೆ ಹೋದರೆ ನಡ್ಕೊಂಡು ಹೋಗಬೇಕಾಗುತ್ತೆ. 23 ಕಿಲೋಮೀಟ್ರು, ಬಿಸಿಲು, 66 ವರ್ಷ. ಸುಸ್ತಾಗಿ ನಾನೇನಾದರೂ ಜ್ಞಾನ ತಪ್ಪಿದ್ರೆ ಅದರ ಪಾಪ ನಿಮಗೆ ಸುತ್ತಕೊಳ್ಳುತ್ತೆ. ನೀವೇ ಜವಾಬ್ದಾರ. ನಾ ಬರ್ತೀನಿ. ನಿಂತ್ಕೊಳ್ರಿ ಅಲ್ಲಿ. ಪಾಂಡ, ಅವ್ರಿಗೊಂದು 500 ರೂಪಾಯಿ ಕೊಡಯ್ಯ. ಸರ್, ನಾನಾ? ನೀನೇ ಕಣಯ್ಯ, ಇನ್ನೇನು ನಾನಾ? ಅವ್ರಿಗೆ ತಪ್ಪಲ ಪಾಯಿಂಟ್ ಹೇಳಿಬಿಟ್ಟು ಇಲ್ಲಿ ತನಕ ಬರೋ ಹಾಗೆ ಮಾಡಿದ್ದೀಯಲ್ಲಯ್ಯ. ಆಟೋದಲ್ಲಿ ಬಂದಿದ್ದಾರಂತೆ, ಈಗ ಬಿಸಿಲು ನಡ್ಕೊಂಡು ಹೋಗ್ತಾರಂತೆ. ದಾರಿಲಿ ಅವ್ರು ಅಕಸ್ಮಾತ್ ಬಿದ್ದು ಬಿಟ್ರೆ ಜ್ಞಾನದ ಬಿದ್ದು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಬಿದ್ದರೆ ನಮಗೇನು ಪುಣ್ಯ ಬರುತ್ತೇನೆ? ಕೊಡು ಸುಮ್ಮನೆ 500 ರೂಪಾಯಿ. ನೀನು ಮಾಡ್ರ ತಪ್ಪಿಗೆ. ಪಾಂಡು, ಥ್ಯಾಂಕ್ಸ್ ಕಣಯ್ಯ. ನೀನು ತುಂಬ ಒಳ್ಳೆಯವನು ಕಣಯ್ಯ, ಚಿನ್ನದಂಥ ಗುಣ. ಅದೇ ನಿಮ್ಮ ಸೀನಿಯರ್ ನೋಡು, ಅಷ್ಟು ಸೀನಿಯರ್ CSP ಆದ್ರೂ ನಿನ್ನಂಥ ಚಿಕ್ಕವನ ಕೈಲಿ ದುಡ್ಡು ಕೊಡಿಸಿದ್ದಾರೆ. ಅವ್ರಿಗೇನು ಪುಣ್ಯ ಬರುತ್ತಾ? ನೀನು ಒಳ್ಳೆಯವನು. ಶಾರದಮ್ಮ, ಬರ್ತೀನಿ. ನಿಮ್ಮ ಸೀನಿಯರ್ಗೆ ದಬಾಯಿಸು ಅಂತ ಹೇಳಿದ್ಯಲ್ಲ, ದಬಾಯಿಸಿದ್ದೀನಿ. ಬರ್ತೀನಿ.